ಈ ಸೂಪರ್ ಟಿಪ್ಸ್ಗಳು ನಿಮಗೆ ತಿಳಿದಿದ್ರೆ ಮಿಕ್ಸಿ ಬಹಳ ದಿನದವರೆಗೆ ಹೊಸದರಂತೆ ಇರುತ್ತೆ. ಮಿಕ್ಸಿ ರಿಪೇರಿಗೆ ಬರೋದಿಲ್ಲ, ಕೆಡೋದಿಲ್ಲ. ಬರೀ ಇಷ್ಟು ಮಾಡಿದ್ರೆ ಸಾಕು, ತುಂಬಾ ಉಳಿತಾಯ ಆಗುತ್ತೆ. ಹಾಗೆಯೇ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಮಿಕ್ಸಿ ನಮ್ಮೆಲ್ಲರ ಮನೆಯಲ್ಲೂ ಇದೆ, ಆದರೆ ಮಿಕ್ಸಿ ಬಹಳ ಬೇಗನೆ ಹಾಳಾಗ್ತಿದೆ, ರಿಪೇರಿಗೆ ಬರ್ತಾ ಇದೆ ಅಂತ ನಾವೆಲ್ಲರೂ ಯೋಚನೆ ಮಾಡ್ತೀವಿ. ಯಾಕೆ ಗೊತ್ತಾ? ನಾವು ಮಾಡುವಂಥ ಕೆಲವು ತಪ್ಪುಗಳಿಂದನೇ ಈ ಮಿಕ್ಸಿ ಬೇಗನೆ ಹಾಳಾಗೋದು. ಮಿಕ್ಸಿ ಬಹಳ ದಿನದವರೆಗೆ ಹೊಸರಂತೆ ಇರಬೇಕು ಅಂದರೆ ಈ ಸೂಪರ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಸಾಕು. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಬೇಗನೆ ಕೆಡೋದಿಲ್ಲ, ಹಾಳಾಗೋದಿಲ್ಲ, ರಿಪೇರಿಗೂ ಕೂಡ ಬರೋದಿಲ್ಲ. ನಾವೆಲ್ಲರೂ ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ತೀವಿ, ಆದರೆ ಮಿಕ್ಸಿನ ಕ್ಲೀನ್ ಮಾಡೋದಿಲ್ಲ. ಜಸ್ಟ್ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಗೆ ಇಡ್ತೀವಿ. ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಮಿಕ್ಸಿಯಲ್ಲಿ ಕೊಳೆ ಕೂತು ಏನಾಗುತ್ತೆ, ಮಿಕ್ಸಿ ಬೇಗನೆ ರಿಪೇರಿ ಆಗುವಂಥ ಚಾನ್ಸಸ್ ಇರುತ್ತೆ. ರಿಪೇರಿಗೆ ಕೊಟ್ಟಾಗ ಏನು ಮಾಡ್ತಾರೆ ಅಂದರೆ ಅವರು ಇಷ್ಟೇ ಮಾಡೋದು, ಕ್ಲೀನ್ ಮಾಡಿನೇ ಕೊಡೋದು. ಕ್ಲೀನ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ಮತ್ತೆ ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಕ್ಸಿ ರಿಪೇರಿಗೆ ಬರಬಾರ್ದು, ಹೊಸದರಂತೆ ಇರಬೇಕು ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 2 ಬಾರಿ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ 1 ಸ್ಪೂನಷ್ಟು ವಿಮ್ ಲಿಕ್ವಿಡ್ ಜೆಲ್ನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಲಿಕ್ವಿಡ್ ರೆಡಿ ಆಯಿತು. ಇದರಿಂದನೇ ನಾವು ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮದು ಈ ರೀತಿಯ ಮಿಕ್ಸಿ. ಯಾವ ಮಿಕ್ಸಿ ಆದರೂ ಪರವಾಗಿಲ್ಲ, ಸ್ವಲ್ಪ ಈ ಲಿಕ್ವಿಡ್ನ ಈ ಟೂತ್ ಬ್ರಷ್ಗೆ ಹಾಕಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಸೈಡಲ್ಲಿ ಎಲ್ಲ ಕೊಳೆ ಇರುತ್ತೆ, ಇದನ್ನೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ಉಜ್ಜಿದ್ರೆ ಸಾಕು, ನೀಟಾಗಿ ಬಂದುಬಿಡುತ್ತೆ. ಆಮೇಲೆ ಒಂದು ಬಟ್ಟೆಯ ಸಹಾಯದಿಂದ, ಒಣಗಿರೋಂಥ ಬಟ್ಟೆಯ ಸಹಾಯದಿಂದ ಮಿಕ್ಸಿನ ಒರೆಸ್ಕೊಳ್ಳಿ. ತುಂಬಾ ನೀರು ಹಾಕಿ ಎಲ್ಲ ಒರೆಸೋಕೆ ಹೋಗಬೇಡಿ. ನಂತರ ಈ ಸೈಡ್ಸ್ ಎಲ್ಲ ಇರುತ್ತಲ್ಲ, ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಇಯರ್ಬಡ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಯರ್ಬಡ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ನಾವು ಎಷ್ಟೇ ಉಜ್ಜಿದ್ರೂ ಕೂಡ ಬ್ರಷಿಂದ ಕೂಡ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಆ ಜಾಗಗಳನ್ನೆಲ್ಲ ಇಯರ್ಬಡ್ನ ಸಹಾಯದಿಂದ ಕ್ಲೀನ್ ಮಾಡ್ಕೊ. ನೋಡಿ, ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದಲ್ವ. ತುಂಬಾ ಕೊಳೆ ಇರುತ್ತೆ. ಈ ರೀತಿ ನೀವು ಇಯರ್ಬಡ್ಸ್ನಿಂದ ಕ್ಲೀನ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯ ಮಿಕ್ಸಿ ಆಗಿದ್ರೂ ಪರವಾಗಿಲ್ಲ, ಮೊದಲಿಗೆ ಸೊಲ್ಯೂಷನ್ನಿಂದ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಇಯರ್ಬಡ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ತಿಂಗಳಿಗೆ ಒಂದು 2 ಬಾರಿ ಕ್ಲೀನ್ ಮಾಡ್ತಾ ಇದ್ದರೆ ಮಿಕ್ಸಿ ತುಂಬಾ ಚೆನ್ನಾಗಿರುತ್ತೆ, ರಿಪೇರಿಗೆ ಬರೋದಿಲ್ಲ. ಹಾಗೆಯೇ ಮಿಕ್ಸಿ ಜಾರ್ನ ಕೆಳಗಡೆ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ, ಈ ಬುಷ್ ಇರುತ್ತಲ್ಲ, ಇದು ಕ್ಲೀನ್ ಇಲ್ಲ ಅಂತಂದರೆ ಚೆನ್ನಾಗಿ ರೊಟೇಟ್ ಆಗೋದಿಲ್ಲ. ಚೆನ್ನಾಗಿ ರೊಟೇಟ್ ಆಗಿಲ್ಲ ಅಂದರೆ ತಕ್ಷಣವೇ ಮಿಕ್ಸಿ ನಿಂತೋಗುತ್ತೆ, ವರ್ಕ್ ಆಗೋದಕ್ಕೆ ಸ್ಟಾಪ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಮಿಕ್ಸಿಯ ಕೆಳಭಾಗನ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಜಾರ್ನ ಕೆಳಭಾಗನ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ನಿಂದ ಈ ಜಾಗನ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಕ್ಲೀನರ್ನ ಅವಶ್ಯಕತೆ ಇದೆ. ಈ ಕ್ಲೀನಿಂಗ್ ಲಿಕ್ವಿಡ್ನ ತಯಾರಿಸೋದಕ್ಕೆ ಒಂದು ಬೌಲ್ನ ತಗೊಳ್ಳಿ. ಇದಕ್ಕೆ ಒಂದು 2 ಚಮಚದಷ್ಟು ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಚಮಚದಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಬೇಕು. ಕೊನೆಯದಾಗಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಇಲ್ಲ ಅಂದರೆ ವಿನಿಗರನ್ನು ಕೂಡ ಬಳಸ್ಬೋದು. ನಂತರ ಚೂರು ನೀರನ್ನು ಸೇರಿಸ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನರ್ ರೆಡಿ ಆಯಿತು. ಈ ಲಿಕ್ವಿಡನ್ನು ಮಿಕ್ಸಿ ಜಾರ್ನ ತಳಭಾಗಕ್ಕೆ ಅಂದರೆ ಬಾಟಮ್ಗೆ ಹೀಗೆ ಹಾಕ್ಕೊಳ್ಬೇಕು. ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. 5 ನಿಮಿಷ ಆಗಿದೆ. 5 ನಿಮಿಷ ಆದ ನಂತರ ಟೂತ್ ಬ್ರಷ್ ಇರುತ್ತಲ್ಲ, ಹಳೇದಾಗಿರುವಂಥ ಟೂತ್ ಬ್ರಷ್ನಿಂದ ಚೆನ್ನಾಗಿ ಇದನ್ನು ಉಜ್ಕೊಳ್ಳಿ. ಸುಲಭವಾಗಿ ಇದು ಕೊಳೆನೆಲ್ಲ ಬಿಟ್ಕೊಳ್ಳುತ್ತೆ. ಏನು ಕಟ್ಟಿರುತ್ತಲ್ಲ ಕೊಳೆ, ಅದನ್ನು ಕಷ್ಟಪಡದೆ ನೀವು ಕ್ಲೀನ್ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ ಮಿಕ್ಸಿಯ ತಳದಲ್ಲಿ ಮಸಾಲೆ ಪದಾರ್ಥಗಳೆಲ್ಲ ಅಂಟಿರುತ್ತೆ, ಅದು ನೀವು ಸ್ಕ್ರಬ್ಬರ್ನ ಯೂಸ್ ಮಾಡಿದ್ರೂ ಕೂಡ ಹೋಗೋದಿಲ್ಲ. ಈ ರೀತಿಯ ಕ್ಲೀನರ್ನ ಬಳಸೋದ್ರಿಂದ ನೀಟಾಗಿ ಮಿಕ್ಸಿ ಜಾರು ಕ್ಲೀನ್ ಆಗುತ್ತೆ. ನೋಡಿ, ನಂತರ ನೀವು ನೀರಲ್ಲಿ ತೊಳ್ಕೊಂಡ್ರೆ ಸಾಕು. ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ. ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ. ಈ ರೀತಿ ಅಟ್ಲೀಸ್ಟ್ 2 ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ನ ಬಾಟಮ್ ಕ್ಲೀನ್ ಆಗಿರುತ್ತೆ. ಹಾಗೆ ಈ ಬುಷ್ ಕೂಡ ನೀಟಾಗಿ ರೊಟೇಟ್ ಆಗುತ್ತೆ. ಪದೇ ಪದೇ ಮಿಕ್ಸಿ ಕೆಡೋದಿಲ್ಲ, ಹಾಗೆ ಬಹಳ ದಿನದವರೆಗೆ ಬಾಳಿಕೆ ಬರುತ್ತದೆ. ನಾವು ಮಿಕ್ಸಿಯಲ್ಲಿ ಏನೋ ರುಬ್ತಾ ಇರ್ತೀವಿ, ಸಡನ್ ಆಗಿ ಮಿಕ್ಸಿ ಆಫ್ ಆಗುತ್ತೆ. ಅಯ್ಯೋ, ಮಿಕ್ಸಿ ಹಾಳಾಯಿತು ಅಂತ ರಿಪೇರಿ ಮಾಡೋದಕ್ಕೆ ಕೊಟ್ಬಿಡ್ತೀವಿ. ಆದರೆ ಹೀಗೆ ಮಾಡಬೇಡಿ. ಮಿಕ್ಸಿ ಹಾಳಾಗಿರೋದಿಲ್ಲ, ಮಿಕ್ಸಿ ಓವರ್ಲೋಡ್ ಆಗಿ ಹೀಗಾಗಿರುತ್ತೆ. ಮಿಕ್ಸಿ ಕೆಳಗಡೆ ಹೀಗೆ ಒಂದು ಸ್ವಿಚ್ ಇರುತ್ತೆ. ಇದನ್ನು ಮಿಕ್ಸರ್ ಗ್ರೈಂಡರ್ ಓವರ್ಲೋಡ್ ಪ್ರೊಟೆಕ್ಟರ್ ಸ್ವಿಚ್ ಅಂತ ಕರೀತಾರೆ. ಈ ಸ್ವಿಚ್ ಓವರ್ಲೋಡ್ ಆದ ಕಾರಣ ಅದು ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಆದ್ದರಿಂದ ಮಿಕ್ಸಿ ಕೆಟ್ಟೋಯ್ತೇನೋ ಅಂದ್ಕೊತೀರಾ, ಆದರೆ ಕೆಟ್ಟಿರೋದಿಲ್ಲ.
ಹೀಗೆ ಈ ಬಟನ್ನನ್ನು ಪ್ರೆಸ್ ಮಾಡಿ ಮತ್ತೆ ಆನ್ ಆಗುತ್ತೆ. ಮತ್ತೆ ನೀವು ಮಿಕ್ಸಿಯನ್ನು ಬಳಸಬಹುದು. ಇನ್ನು ಪದೇ ಪದೇ ಹೀಗೆ ಆಗ್ತಾ ಇದ್ರೆ ಅದರ ಅರ್ಥ ನೀವು ಮಿಕ್ಸಿ ಜಾಸ್ತಿ ರನ್ ಮಾಡ್ತಾ ಇದ್ದೀರಾ ಅಂತ, ಹಾಗೂ ಜಾಸ್ತಿ ಮಿಕ್ಸಿ ಓವರ್ಲೋಡ್ ಆಗ್ತಿದೆ ಅಂತ. ಇದರಿಂದ ನೀವೇನು ಮಾಡಬೇಕು, ಒಂದೇ ಬಾರಿಗೆ ಮಿಕ್ಸಿನ ರನ್ ಮಾಡ್ತಾನೆ ಇರಬಾರ್ದು, ಹಾಗೆ ಸ್ಪೀಡ್ಗಳನ್ನ ಚೇಂಜ್ ಮಾಡ್ತಾನೆ ಇರಬಾರ್ದು. ಹೀಗೆ ಮಾಡೋದ್ರಿಂದ ಮಿಕ್ಸಿ ಓವರ್ಲೋಡ್ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.